ಅಂದ್ರೆ ಇದು ಕ್ವಾಲಿಟಿಗೂ ಅಷ್ಟೇ ಇದು ಇರುತ್ತೆ. ನಮ್ದೆಲ್ಲ ಸಿಲ್ಕ್ ಎಲ್ಲ ಮಲಬಾರ್ ಸಿಲ್ಕು, ಪ್ಯೂರ್ ರೇಷ್ಮೆ ಎಲ್ಲ. ಎಲ್ಲ ಹ್ಯಾಂಡ್ ವಿವಿಂಗ್ಗೆ ಸ್ಯಾರೀಸ್ ಎಲ್ಲ ಇವು. ಇದಕ್ಕೆಲ್ಲ ತುಂಬಾ ಡಿಮ್ಯಾಂಡ್ ಇದೆ ಮೇಡಮ್ ಮಾರ್ಕೆಟಲ್ಲೆಲ್ಲ. ಇದು ಎಷ್ಟು ವರ್ಷ ಆದ್ರೂ ಏನೂ ಆಗಲ್ಲ ಮೇಡಮ್, ಜರಿ ಕಪ್ಪಗಾಗಲ್ಲ, ಏನೂ ಆಗಲ್ಲ. ಡೈಯಿಂಗ್ ಎಲ್ಲ ನ್ಯಾಚುರಲ್ ಡೈಯಿಂಗ್. ಹೌದು ಮೇಡಮ್, ಇದು ಪ್ಯೂರ್ 1 ಗ್ರಾಮ್ ಗೋಲ್ಡ್ ಜರಿ ಮೇಡಮ್. ಇದು ಅಪ್ಪಟ ರೇಷ್ಮೆ ಸೀರೆ ಇದೆಲ್ಲ ಪ್ಯೂರ್. ನೇರವಾಗಿ ಡೈರೆಕ್ಟ್ ನೀವು ನಮ್ಮ ಹತ್ರನೇ ಪರ್ಚೇಸ್ ಮಾಡಬಹುದು. ಮಧ್ಯವರ್ತಿಗಳು ಯಾರು ಇಲ್ಲ ಇಲ್ಲಿ. ಡೈರೆಕ್ಟ್ ನಾವೇ ನೇಕಾರರು, ನಮ್ದೇ ಕೈಮಗ್ಗ ಇದೆ, ನೇರವಾಗಿ ಡೈರೆಕ್ಟ್ ಪರ್ಚೇಸ್ ಮಾಡಬಹುದು. ನೋಡಿ ಇದು ಸೀರೆ ನೋಡಿ ಬ್ಲೌಸ್ ಇದು ನೋಡಿ, ಇದೇ ಮಗ್ದಲ್ಲಿ ಆಗಿರೋ ಸ್ಯಾರಿ ಇದು. ಎಲ್ಲ ಪ್ಯೂರ್ ಜರಿನೇ ಮೇಡಮ್, ಎಲ್ಲ ಪ್ಯೂರ್ 100% ಹ್ಯಾಂಡ್ಲೂಮ್ಸೇ ಇದೆಲ್ಲ ಸ್ಯಾರೀಸ್ ಎಲ್ಲ. ಇದು ಅವಾರ್ಡ್ ಬಂದಿರೋ ಸ್ಯಾರಿ ಇದು. ಇದು ಒಂದು ಸೀರೆ ಆಗೋಕ್ಕೆ 10 days 20 days ಈ ಥರ ಆಗುತ್ತೆ. ಇದನ್ನ ಸೆಟ್ ಮಾಡೋಕ್ಕೆ 1 ತಿಂಗ್ಳು ಟೈಮ್ ಬೇಕಾಗುತ್ತೆ. ಹೌದು ಮೇಡಮ್, ಪವರ್ಲೂಮ್ಸ್ಗೂ ಹ್ಯಾಂಡ್ಲೂಮ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಮೇಡಮ್. ಮುಂಚೆ ಎಲ್ಲ ಹ್ಯಾಂಡ್ಲೂಮ್ಸ್ ಎಲ್ಲ ಜಾಸ್ತಿ ಇದ್ವು, ಇವಾಗೆಲ್ಲ ಬರ್ತಾ ಭಾಳ ಕಡಿಮೆ ಆಗಿದೆ. ವರ್ತ್ ಆಫ್ ಎಷ್ಟು ರುಪೀಸ್ ಸರ್ ಈ ಸೀರೆ? 1,20,000 ಸ್ಯಾರಿ ಇದು. ಅವಾರ್ಡಿಗಂತಾನೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾನಿವತ್ತೊಂದು ಕೈಮಗ್ಗದ ಮನೆಗೆ ಬಂದಿದ್ದೀನಿ. ನಮ್ಮ ಕೈಮಗ್ಗದ ಮನೆ ಅಂತ ಹೇಳಿದರೆ ಕರ್ನಾಟಕದ ಸಂಸ್ಕೃತಿ ಸಂಪ್ರದಾಯ ಅಂತಲೇ ಹೇಳ್ಬೋದು. ಅನೇಕ ನೇಕಾರರ ಕುಟುಂಬಗಳು ಇದನ್ನು ನಂಬಿ ಜೀವನ ನಡೆಸ್ತಾ ಇದ್ದಾರೆ. ವಿಪರ್ಯಾಸ ಅಂತ ಹೇಳಿದರೆ ಇವಾಗ ಈ ರೀತಿಯಾದಂಥ ಮಗ್ಗಗಳನ್ನ ನೋಡೋದು ತೀರಾ ಕಡಿಮೆ. ಆದರೆ ಎಲ್ಲಿ ನೋಡ್ತೀವಿ ಗೊತ್ತಾ? ಮೊಳಕಾಲ್ಮೂರಿಗೆ ಬಂದರೆ ಮಾತ್ರ ನಮಗೆ ಸಿಗುತ್ತೆ. ಪರಿಚಯ ಮಾಡೋಕ್ಕೆ ಹೊರಟಿರೋದು ಒಂದು ರಾಜ್ಯ ಪ್ರಶಸ್ತಿ, ಅದು ಅವರ ನೇಕಾರಿಕೆ ವೃತ್ತಿಯನ್ನು ಗೌರವಿಸಿ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಮಲ್ಲಿಕಾರ್ಜುನ್ ಅಂತ ಹೇಳಿ, ಅವರ ಮಗ ನಮ್ಮ ಜೊತೆ ಇದ್ದಾರೆ, ಕಿರಣ್ ಅಂತ ಹೇಳಿ. ಅವ್ರದ್ದೇ ಇದು ಮಗ್ಗ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಸೆಟಪ್ ಮಾಡಿದ್ದಾರೆ ಅಂತ ಹೇಳಿ. ಇದು ನಿಮಗೆ ಬ್ಯೂಟಿಫುಲ್ ಆಗಿ ಸೆಟಪ್ ಅಂತ ಕಾಣಿಸ್ತಾ ಇದ್ರೆ ಇದ್ರ ಶ್ರಮ ಹೇಗಿದೆ ಅಂತ ಹೇಳಿ ಅವ್ರನ್ನೇ ಕೇಳಬೇಕು. ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಆರಾಮಿದ್ದೀವಿ ಮೇಡಮ್. ನನಗಂತ ಈ ಸೆಟಪ್ ನೋಡಿ ಆಶ್ಚರ್ಯನೂ ಆಯಿತು, ಖುಷಿನೂ ಆಯಿತು. ಫಸ್ಟ್ ಆಫ್ ಆಲ್ ನಿಮ್ಮ ತಂದೆಗೆ ಒಂದು ಈ ವೃತ್ತಿಯನ್ನು ಗೌರವಿಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅಂತ ಹೇಳಿದಾಗ, ಅಂದರೆ ನಮ್ಮ ಈ ಕೈಮಗ್ಗದ್ದು ನೇಕಾರಿಕೆ ಬಗ್ಗೆ ಹೇಳಬೇಕು. ನಿಮ್ಮದು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ಮೇಡಮ್? ನಮ್ಮದು ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದನೂ ಇದೇ ವೃತ್ತಿನ ಮಾಡ್ಕೊಂಡ್ಬರ್ತಾರೆ. ಅಂದರೆ ನಿಮ್ಮ ಜನ್ರೇಷನ್ದು ಇದು ಉದ್ಯೋಗನೇ ಇದು? ಓಕೆ. ಇವಾಗ ಎಷ್ಟು ಮಗ್ಗಗಳಿದೆ ಸರ್? ನಮ್ಮವೆಲ್ಲ ಒಂದು 100 ಲೂಮ್ಸ್ ಇದೆ. ಓಕೆ. 100 ಲೂಮ್ಸ್ ಇದೆ, ಎಲ್ಲ ಹ್ಯಾಂಡ್ ವರ್ಕೆ. ಇದು ಒಂದು ಸೀರೆ ಆಗೋಕ್ಕೆ 10 days 20 days ಈ ಥರ ಆಗುತ್ತೆ. ಓ ಮೈ ಗಾಡ್, ನಾವು ಯಾವಾಗಲೂ ಮಷಿನ್ ಮೇಡ್ ನೋಡಿರ್ತೀವಿ, ಪವರ್ ಲೂಮ್ ನೋಡಿರ್ತೀವಿ, ಆದರೆ ಇಲ್ಲಿ ನೋಡ್ತಾ ಇರೋದು ನೀವು ಪಕ್ಕಾ ಹ್ಯಾಂಡ್ಲೂಮ್ ಕೈಮಗ್ಗ. ಒಂದು ಸೀರೆ ಎಣಿಲಿಕ್ಕೆ ಮಿನಿಮಮ್ 10 ದಿನ ಬೇಕು ಅಂತ. ಟೆಕ್ನಿಕಲಿ ಆಗಿ ಇದನ್ನು ಯಾವ ರೀತಿ ಸೆಟಪ್ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಇದೆಲ್ಲ ಮ್ಯಾನ್ಯುವಲ್, ಇದು ಎಲ್ಲ ಕೈಯಲ್ಲೇ ಮಾಡ್ಕೋಬೇಕು. ಏನ್ ಬ್ರದರ್ ಮ್ಯಾನ್ಯುಯಲ್ ಅಂತ ಹೇಳ್ತಾ ಇದ್ರಲ್ಲ, ಇದನ್ನ ನೂಲು ಎಲ್ಲ ಹೇಗೆ ಸೆಟ್ ಮಾಡ್ತಾರೆ? ಎಷ್ಟು ದಿನ ಬೇಕಾಗುತ್ತೆ ಇದನ್ನೆಲ್ಲ ಸೆಟ್ ಮಾಡೋದಕ್ಕೆ? ಇದನ್ನ ಸೆಟ್ ಮಾಡೋಕೆ 1 ತಿಂಗ್ಳು ಟೈಮ್ ಬೇಕಾಗುತ್ತೆ. 1-2-3 ಮಾಡ್ತಾರೆ. 1 ತಿಂಗಳು? ಓ ಮೈ ಗಾಡ್. ಓಕೆ, ಸ್ಟಾರ್ಟಿಂಗ್ ಪ್ರೊಸೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದಲೇ? ಇದು ಕಾರ್ಡ್ ಬರುತ್ತೆ, ಈ ಕಾರ್ಡಲ್ಲಿ ಡಿಸೈನ್ ಪಂಚ್ ಆಗಿರುತ್ತೆ. ಸೊ ಈ ಡಿಸೈನ್ ಪಂಚ್ ಆದ ತಕ್ಷಣ ಅಲ್ಲಿ ಹೋಗುತ್ತೆ, ಅಲ್ಲಿ ಕೆಳಗಡೆ ತುಳ್ದಂಗೆಲ್ಲ ಈ ದಾರ ಎದ್ದಾಳುತ್ತೆ. ಸೊ ಈ ದಾರ ಹೆಂಗೆ ಎದ್ದಾಳುತ್ತೋ ಹಂಗೆ ಅಲ್ಲಿ ಡಿಸೈನ್ ಬರ್ತಾ ಹೋಗುತ್ತೆ. ಆ ಡಿಸೈನ್ ಬಂದರೆ ಸ್ಯಾರಿ ಬರುತ್ತೆ. ಬನ್ನಿ ನಿಮ್ಗೆ ಲೈವಲ್ಲಿ ತೋರಿಸ್ತೀನಿ. ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ. ಇಲ್ಲಿ 4 ಸೆಟಪ್ ಮಾಡಿದ್ದೀರಾ ಮೇಡಮ್? ನೋಡಿ ಇಲ್ಲಿ ನೈತಾ ಇದ್ದಾರೆ, ಕೂತಿದ್ದಾರೆ, ಕೆಳಗಡೆ ಕಾಲು ತುಳಿತಾ ಇದ್ದಾರೆ. ನೋಡಿ ಅವ್ರ ಕಾಲು ತುಳ್ದಂಗೆಲ್ಲ ಈ ಡಿಸೈನ್ ಎದ್ದಾಳುತ್ತೆ. ಆ ಡಿಸೈನ್ ಎದ್ದಂಗೆಲ್ಲ ಈ ಕಾರ್ಡ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಆ ಕಾರ್ಡ್ ಚೇಂಜ್ ಆದಂಗೆಲ್ಲ ಇಲ್ಲಿ ವ್ಯೂ ಮಾಡ್ತಾ ಹೋಗ್ತಾರೆ. ನೋಡಿ ಆ ಕಾರ್ಡ್ ಚೇಂಜ್ ಆದಂಗೆಲ್ಲ ಇಲ್ಲಿ ಡಿಸೈನ್ ಈ ಥರ ಬರುತ್ತೆ. ಸೇಮ್ ಒಳ್ಳೆ ಡಿಸೈನ್ ಕೊಟ್ಟಿದ್ದೀರಲ್ಲ, ಬಾರ್ಡ್ರಿಗೆಲ್ಲ ಬಂದಿದೆಯಲ್ಲ. ಕಲರ್ ಕಾಂಬಿನೇಷನ್ ಎಲ್ಲ ಯಾವ ರೀತಿ ಸೆಟ್ ಮಾಡ್ಕೊಳ್ತೀರಾ ಸರ್? ಕಲರ್ ಕಾಂಬಿನೇಷನ್ ಎಲ್ಲ ನಾವೇ, ಡೈಯಿಂಗ್ ಎಲ್ಲ ನ್ಯಾಚುರಲ್ ಡೈಯಿಂಗ್ ಮೇಡಮ್. ಇದೆಲ್ಲ ಎಲ್ಲ ನಾವೇ ಕಲರ್ ಸೆಟ್ ಮಾಡ್ಕೋತೀವಿ. ಕೆಲವು ಮಾರ್ಕೆಟಿಗೆ ಐಟಮ್ಸ್ ಎಲ್ಲ ನಮ್ಮ ಹತ್ರ ಬರುತ್ತೆ, ನಮ್ಮಿಂದ ಮಾರ್ಕೆಟಿಗೆ ಹೋಗುತ್ತೆ, ಆ ಥರ ಇರುತ್ತೆ. ಇದು ಈ ಸೀರೆಗೆ ಏನು ಹೇಳ್ತಾರೆ? ಇದು ಸುಮಾರು ಒಂದು 50 ವರ್ಷದ ಕೆಳಗಡೆ ಡಿಸೈನ್ ಇದು ಸ್ಯಾರಿ. ಇದು ಮೊಳಕಾಲ್ಮೂರು ಸೀರೆ ಅಂತ ಹೇಳ್ಬಿಟ್ಟು, ಇದು ರುದ್ರಾಕ್ಷಿ ಬಾರ್ಡ್ರು. ಸೊ ಆಗಿನ ಕಾಲದಲ್ಲಿ ನೈತಾ ಇದ್ರು. ಇದು ವಿವರ್ ಸರ್ವಿಸ್ ಸೆಂಟ್ರಲ್ಲಿ ಇವಾಗಲೂ ಇದೆ ಈ ಸ್ಯಾರಿ. ಸೊ ಇದು ಆ ಸ್ಯಾರಿ ವ್ಯೂ ಮಾಡ್ತಾ ಇದ್ದಾರೆ ಇವರು. ಓಕೆ. ಹಾಂ, ಅಂದರೆ ಇದು ಮೊಳಕಾಲ್ಮೂರು ಸೀರೆ ಅಂತಲೇ ಫೇಮಸ್ ಈ ಡಿಸೈನು. ಹೌದು. ಓಕೆ. ಎಷ್ಟಾಗಿದೆ ಇವಾಗ? ಇನ್ನು ಎಷ್ಟು ದಿನ ಬೇಕಾಗುತ್ತೆ ಇದು ಕಂಪ್ಲೀಟ್ ಆಗೋದು? ಮೇಡಮ್ ಈಗ ಬ್ಲೌಸ್ ಪೀಸು ಪಲ್ಲು ಆಗಿದೆ, ಇನ್ನೊಂದು 5 days ಬೇಕಾಗುತ್ತೆ ಇದು ಕಂಪ್ಲೀಟ್ ಆಗೋಕ್ಕೆ. ಹಾಂ ಮೇಡಮ್, ಇದು ಲಾಳಿ ಬರುತ್ತೆ. ಇದು ಥ್ರೆಡ್ ಕಣ್ಕೆ ಸುತ್ಕೊಂಡ್ಬಿಟ್ಟು ನಾವು ಡೈಯಿಂಗ್ ಮಾಡ್ತಾ ಹೋಗ್ಬೇಕು. ಡೈಯಿಂಗ್ ಎಲ್ಲ ಆದಮೇಲೆ ಈ ಥರ ಬರುತ್ತೆ. ಆ ಕಣ್ಕೆಯಲ್ಲಿ ಸುತ್ಕೊಂಡ್ಬಿಟ್ಟು, ಇದು ಖಾಲಿ ಕಣ್ಕೆ, ಅದು ಸುತ್ಕೊಂಡಿರೋ ಕಣ್ಕೆ, ಅದ್ರಲ್ಲಿ ಸುತ್ಕೊಂಡ್ಬಿಟ್ಟು ವ್ಯೂ ಮಾಡ್ಕೊಂತ ಹೋಗು. ಅದಕ್ಕೆ ಕಣ್ಕೆ ಅಂತ ಹೇಳ್ತೀರಾ? ಓಕೆ. ತುಂಬ ನಿಧಾನ ಕೆಲಸ ಇದೆಲ್ಲ, ಸಾಕಷ್ಟು ಶ್ರಮ. ಹೌದು ಮೇಡಮ್, ಪವರ್ಲೂಮ್ಸ್ಗೂ ಹ್ಯಾಂಡ್ಲೂಮ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಹ್ಯಾಂಡ್ಲೂಮ್ಸ್ ಅಂದರೆ ಪ್ರತಿಯೊಂದು ಕೈಯಲ್ಲಿ ವ್ಯೂ ಮಾಡ್ಕೊತ ಹೋಗ್ತಾರೆ. ಒಂದು ಎಳೆ ಹಿಂಗೆ ಬಿಚ್ಚಿದ್ರೂ ಬರಲ್ಲ ದಾರ, ಯಾಕಂದರೆ ಎಲ್ಲ ಹ್ಯಾಂಡಲ್ ವ್ಯೂ ಮಾಡಿರ್ತಾರೆ ಪ್ರತಿಯೊಂದು ವಾಟಿಗೂ. ಪವರ್ಲೂಮ್ಸಲ್ಲಿ ಹೇಗಾಗುತ್ತೆ ಅಂದರೆ ಒಂದು ಎಳೆ ಹಿಂಗೆ ಬಿಚ್ಚಿದ್ರೆ ಪೂರ್ತಿ ಸೀರೆನೇ ಇದು ಎಲ್ಲಾದರೂ ತಗಲಿದ್ರೆ ಚೈನಕ್ಕೆ ಅದಕ್ಕಿದಕ್ಕೆ
ಎಳೆನೆ ಕಿತ್ಕೊಂಬರೋದು, ಸೀರೆನೇ ಗುಂಜು ಗುಂಜು ಆಗ್ಬಿಡುತ್ತೆ. ಕರೆಕ್ಟ್ ಕರೆಕ್ಟ್ ನೋಡಿ ಅಬ್ಸರ್ವ್ ಮಾಡಿದ್ದೀನಿ. ಹ್ಯಾಂಡ್ಲೂಮ್ಸ್ ಅಲ್ಲಿ ಹಂಗಾಗೋ ಚಾನ್ಸ್ ಇಲ್ಲ. ಅಪ್ಪಟ ರೇಷ್ಮೆ ಸೀರೆ ಇದೆಲ್ಲ ಹೌದು, ಪ್ಯೂರ್ ಅಂದ್ರೆ ಇದು ಕ್ವಾಲಿಟಿಗೂ ಅಷ್ಟೇ ಇದು ಇರುತ್ತೆ. ನಮ್ದೆಲ್ಲ ಸಿಲ್ಕ್ ಎಲ್ಲ ಮಲಬಾರ್ ಸಿಲ್ಕ್, ಪ್ಯೂರ್ ರೇಷ್ಮೆ ಎಲ್ಲ. ಓಕೆ ಎಲ್ಲ ಹ್ಯಾಂಡ್ ವಿವಿಂಗ್ ಸ್ಯಾರೀಸ್ ಎಲ್ಲ ಇವು. ಇದಕ್ಕೆಲ್ಲ ತುಂಬಾ ಡಿಮ್ಯಾಂಡ್ ಇದೆ ಮೇಡಮ್ ಮಾರ್ಕೆಟಲ್ಲೆಲ್ಲ. ಮೇಡಮ್ ಫೋರ್ಲೂಮ್ಸು ಡೈಲಿ ಒಂದು ಸೀರೆ ಆಗುತ್ತೆ, ಅದು ಮಿಷಿನಲ್ಲಿ ರೆಡಿ ಆಗಿಬಿಡುತ್ತೆ. ಇದು ಹ್ಯಾಂಡ್ಲೂಮ್ಸು ಒಂದು ವಾರ ಆಗುತ್ತೆ ಅಂದ್ರೆ ಅವರಿಗೆ ಕೂಲಿನ 4,000 to 5,000 ಕೂಲಿ ಇರುತ್ತೆ. ಡಿಸೈನ್ ಮೇಲೆ ಇನ್ನೂ ಜಾಸ್ತಿ ಕೂಲಿನೂ ಸಿಗುತ್ತೆ. ಆ ಥರ ಅವ್ರಿಗೂ ಒಂದು ವಾರ 10 ದಿನ ಆಯ್ತಾರೆ ಅಂದ್ರೆ ಅವ್ರಿಗೆ ಕೂಲಿ ಮತ್ತೆ ಅದ್ರದ್ದು ವೇಜಸ್ ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಸೊ ಜಾಸ್ತಿನೇ ಆಗುತ್ತೆ. ಸರ್ ಇದಕ್ಕೆ ಹಿಂಗೆ ನೀರೆಲ್ಲ ಕಟ್ಬಿಟ್ಟಿದ್ದೀರಲ್ಲ ಮೇಡಮ್? ಅದು ತೂಕ, ಇದು ಅಲ್ಲಿ ನೈಬೇಕಾದ್ರೆ ತೂಕ ಬರಲಿ ಅಂತೇಳಿ ಹಾಕೊಂಡಿರ್ತಾರೆ ಅವರು. ಅಲ್ಲಿ ನೈಸ್ ಬರಲಿ, ಅದು ಬಾರ್ಡರ್ ನೀಟಾಗಿ ಕಾಣಲಿ ಅಂತೇಳಿ ಅದು ತೂಕ ಹಾಕೊಂಡಿರ್ತಾರೆ. ಈ ಥರ ಒಂದು ಸೆಟಪ್ಗೆ ಎಷ್ಟು ಖರ್ಚಾಗುತ್ತೆ? ಒಂದು ಸೆಟಪ್ 1-2 ಲಕ್ಷ ಖರ್ಚಾಗುತ್ತೆ. ಸರ್ ಇದಕ್ಕೆ ಅಷ್ಟೊಂದು ಕಾಸ್ಟ್ಲಿ? ಒಂದು ಸೀರೆ ರೆಡಿ ಹಾಕಿ 20 ಜನ ಕೆಲಸ ಮಾಡಬೇಕಾಗುತ್ತೆ. ಒಂದು ರೈತ ಹಿಡ್ದ ನೂಲಿಂದ ಹಿಡಿದು ಸೀರೆ ರೆಡಿ ಆಗಿ ಬರೋವರೆಗೂ 20 ಜನ ಕೆಲಸ ಮಾಡಬೇಕಾಗುತ್ತೆ. ಓಹೋ, ಅಷ್ಟು ಶ್ರಮ ಇದೆ, ಅಷ್ಟು ಕಷ್ಟ ಇದೆ ಅಂದಂಗಾಯ್ತು, ಅಷ್ಟು ತಾಳ್ಮೆ ಇರಬೇಕು. ಹೌದು. ಓಕೆ, ನಿಮ್ಮಲ್ಲಿ ಇದು ಇಲ್ಲಿ 4 ಸೆಟಪ್ ಮಾಡಿದ್ರೆ ಉಳಿದಿದೆಲ್ಲ? ಮೇಡಮ್ ಇಲ್ಲಿ ಸುತ್ತಮುತ್ತ ಮನೆಗಳಿದೆ, ಮನೆಗಳೆಲ್ಲ ನಮ್ಮವೇ ಲೂಮ್ಸ್ ಇದೆ, ಎಲ್ಲ ಕಂಪ್ಲೀಟ್ ಅವ್ರ ಮನೇಲೆ ಸೆಟಪ್ ಮಾಡಿಕೊಟ್ಟಿರ್ತೀವಿ. ಇನ್ವೆಸ್ಟ್ಮೆಂಟ್ ಎಲ್ಲ ನಾವೇ ಹಾಕ್ಬಿಟ್ಟು ಮಾಡಿರ್ತೀವಿ. ಅವ್ರು ನಮಗೆ ವ್ಯೂ ಮಾಡಿಬಿಟ್ಟು ನಮಗೆ ಕೊಡಬೇಕು, ಸ್ಯಾರಿನ ತಂದು ಕೊಡಬೇಕು. ತುಂಬಾ ಇನ್ವೆಸ್ಟ್ಮೆಂಟ್ ಬೇಕು, ನಾವು ಹ್ಯಾಂಡ್ಲೂಮ್ ಅಂತ ಕಡೆಗಣಿಸಂಗೆ ಇಲ್ಲ. ಹೌದು ಮೇಡಮ್, ಇನ್ವೆಸ್ಟ್ಮೆಂಟು ಹಾಗೆ ಇರುತ್ತೆ. ಬಟ್ ಇನ್ನೊಂದು, ಇದು ಯಾವತ್ತಿದ್ರೂ ಒಂಥರ ಬೆಲೆ ಮೇಡಮ್. ಈ ಹ್ಯಾಂಡ್ಲೂಮ್ಸ್ ಬಟ್ಟೆ ಎಷ್ಟು ವರ್ಷ ಉಟ್ಕೊಂಡ್ರು ಏನೂ ಆಗಲ್ಲ. ಕರೆಕ್ಟ್, ನಾನು ಕೇಳಿದ್ದೀನಿ ನಮ್ಮ ಅಜ್ಜಿ, ಇದು ಇನ್ನೂ ಸೀರೆ ಹಂಗೆ ಇದೆ. ನಾವು ಇವಾಗ ತಗೊಂಡು ಸುಕ್ಕಿಡ್ದೋಗಿರುತ್ತೆ, ಎಲ್ಲ ಒಂದು ಅರ್ಧೋಗಿರುತ್ತೆ, ಎಳೆ ಬಂದಿರುತ್ತೆ ರೇಷ್ಮೆ ಸೀರೆ ಅಂತ ಹೇಳಿ ತಗೊಂಡ್ರು ಕೂಡ. ಅರೆ ನಮ್ಮ ಅಜ್ಜಿ ಕಾಲದ ಮದುವೆದು ನನ್ನ ಮದುವೆ ಸೀರೆ ಅಂತ ತೋರಿಸಿದ್ರೆ ಏನು ಸಕ್ಕದಾಗಿರುತ್ತೆ ಗೊತ್ತಿದೆ. ಇವಾಗಷ್ಟೇ ಶೋರೂಮಿಂದ ಅಥವಾ ಶಾಪಿಂದ ತಂದಂಗಿರುತ್ತೆ. ಹೌದು, ಇದು ಎಷ್ಟು ವರ್ಷ ಆದ್ರೂ ಏನೂ ಆಗಲ್ಲ ಮೇಡಮ್. ಜರಿ ಕಪ್ಪಗಾಗಲ್ಲ, ಏನೂ ಆಗಲ್ಲ. ಡೈಯಿಂಗ್ ಎಲ್ಲ ನ್ಯಾಚುರಲ್ ಡೈಯಿಂಗ್ ಮೇಡಮ್. ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ, 10 ಸಾರಿಗೆ ಒಂದು ರೋಲ್ ಹಾಕೊಂಡಿರ್ತೀವಿ ಈ ಥರ. ಈ ರೋಲ್ ಈಗ ಕಟ್ ಆಗಿದೆ, ಮತ್ತೆ ಈ ಥರ ಜಾಯಿನ್ ಮಾಡ್ಕೊಂಡು ಹೋಗ್ಬೇಕು. ಇದು ಫುಲ್ ಕೈಯಲ್ಲೇ ಮಾಡ್ತಾ ಇದ್ದಾರೆ ಅವರು. ಹೌದು ಮೇಡಮ್, ಕೈಯಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಸೂಕ್ಷ್ಮ ವರ್ಕ್ ನೋಡಿ. ಬನ್ನಿ ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಝೂಮ್ ಮಾಡಿ ಅವ್ರ ಕೆಲಸನ. ಇದು 10,000 ಎಳೆ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು ಮೇಡಮ್ ಅವರು. ಲೆಕ್ಕ ಹಾಕ್ಬೇಕಾ ಸರ್? 10,000 ಎಳೆ ಆ ಥರ ಗಮ್ಮಲ್ಲಿ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು ಅವರು. 10 ಸೀರೆಗೆ ಒಂದು ವಾರ್ಪ್ ಹಾಕಿರ್ತೀವಿ, ಅದು ವಾರ್ಪ್ ಖಾಲಿ ಆದ್ಮೇಲೆ ಮತ್ತೆ 10,000 ಎಳೆ ಇದನ್ನ ಜಾಯಿಂಟ್ ಮಾಡ್ಕೊಂತಾನೆ ಹೋಗ್ಬೇಕು ಅವರು. ಸರ್ ಜಾಯಿಂಟ್ ಮಾಡಕ್ಕೆ ತುಂಬಾ ಟೈಮ್ ಹಿಡಿಯುತ್ತಲ್ವಾ? ಹೌದು ಮೇಡಮ್, ಟೈಮ್ ಹಿಡಿಯುತ್ತೆ. 10,000 ಎಳೆ ಅಂದ್ರೆ ಎಷ್ಟು ಮೀಟರ್ ಬರುತ್ತೆ ಸರ್? 10,000 ಎಳೆ ಅಂದ್ರೆ ಇದು ಮೀಟ್ರು ಅಂದ್ರೆ ಇದು ಜಾಯಿಂಟ್ ಮಾಡ್ತಾರೆ. ಸೊ ಇದು ಜಾಯಿಂಟ್ ಮಾಡಿದಾಗ ಪನ್ನ ಬಂದ್ಬಿಟ್ಟು ನಮ್ದು 50 ಇಂಚ್ ಪನ್ನ ಬರುತ್ತೆ. ಬಟ್ ಸ್ಯಾರಿ ಮೀಟರ್ ಬಂದ್ಬಿಟ್ಟು ನಿಮಗೆ 6.75 ಮೀಟರ್ ಬರುತ್ತೆ ವಿತ್ ಬ್ಲೌಸ್ ಸ್ಯಾರಿ. ಓಕೆ, ಅಂದ್ರೆ ಡಿಸೈನ್ ಎಲ್ಲ ನೀವು ಇವಾಗ ಟ್ರೆಂಡಿಗೆ ತಕ್ಕಂಗೆ ಅಪ್ಡೇಟ್ ಮಾಡ್ತೀರಾ? ಈ ತರದೆಲ್ಲ ಹೊಸದಾಗೆಲ್ಲ ಮಾಡಿಸಿ? ಹೊಸದಾಗೆಲ್ಲ ಮಾಡಿಸ್ತಾ ಇರ್ತೀವಿ. ಇದಕ್ಕೆಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕು. ಅದೆಲ್ಲ ಅದೇನೆ ನೋಡಿ, ಅಲ್ಲಿ ಕಾಲ್ ಇಲ್ಲೆಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ? ಹೌದು, ಒಂದೊಂದು ಡಿಸೈನ್ಗೆ ಒಂದೊಂದು ಅದು ಹಾಕೊಂಡ್ಬಿಟ್ಟು ವ್ಯೂ ಮಾಡ್ಕೊಂತಾನೆ ಹೋಗ್ತೀವಿ. ನೋಡಿ ಇಲ್ಲಿ ಮೇಲೆಲ್ಲ ಇದೆ ಕಾರ್ಡ್ಸ್ ಎಲ್ಲ. ಇದೆಲ್ಲ ಇನ್ವೆಸ್ಟ್ಮೆಂಟ್ ಹೆಂಗಂದ್ರೆ ಡಿಸೈನ್ ತಕ್ಕಂತೆ, ಟ್ರೆಂಡ್ ತಕ್ಕಂತೆ ಮಾಡಿಸ್ತಾ ಇರಬೇಕು. ಈಗ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ಆ ಡಿಸೈನ್ ಮಾರ್ಕೆಟಲ್ಲಿ ಹೋಗಿಲ್ಲ ಅಂದ್ರೆ ಅದು ವೇಸ್ಟೇನೆ ನಮಗೆ. ಆ ಥರ ಇರುತ್ತೆ. ಅದರಲ್ಲೂ ಕೂಡ ಸರ್ ಸ್ಯಾರಿ ಎಲ್ಲ ಹೋಗ್ತಾ ಇದೆಯಾ ಸರ್ ಇವಾಗ ಹ್ಯಾಂಡ್ಲೂಮ್ ಎಲ್ಲ? ಹೋಗ್ತಾ ಇದೆ ಮೇಡಮ್, ತುಂಬಾ ಡಿಮ್ಯಾಂಡ್ ಇದೆ ಅದಕ್ಕೆಲ್ಲ. ಯಾಕೆಂದ್ರೆ ಮೊಳಕಾಲ್ಮೂರು ಅಂತ ಹೇಳಿದ್ರೆ ನಾವು ಕೇಳಿರೋದು ನೇಕಾರರಿರಂತ ಊರು. ಕೈಮಗ್ಗಕ್ಕೆ ಅದರಲ್ಲೇ ಹ್ಯಾಂಡ್ಲೂಮ್ ಸೀರೆಗೆಂತೂ ಫೇಮಸ್ ಅಂತ ಹೇಳಿ. ಇವಾಗಲೂ ಹಂಗೆ ಇದೆಯಾ ಟ್ರೆಂಡು ಅಥವಾ ಕಡಿಮೆ ಆಗಿದೆಯಾ? ಮೇಡಮ್ ಕಡಿಮೆ ಆಗಿದೆ, ಬಟ್ ಆದ್ರೂ ನಾವು ಅದನ್ನು ಬೆಳೆಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಹೊಸ ಜನ್ರೇಷನ್ ಯಾರು ಬರ್ತಾ ಇಲ್ಲ, ಹಳುಬ್ರು ಇದ್ದಾರೆ. ಬಟ್ ಆದ್ರೂ ಅವ್ರಿಗೆ ಕೆಲಸ ಬಿಡ್ದಂಗೆ ಕಂಟಿನ್ಯೂ ಕೆಲಸ ಕೊಡ್ತಾ ಇದ್ದೀವಿ. ಅವ್ರನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದರೆ ಹ್ಯಾಂಡ್ಲೂಮ್ಸ್ನ ವ್ಯೂವರ್ಸ್ನ ಉಳಿಸ್ಬೇಕು, ಹ್ಯಾಂಡ್ಲೂಮ್ಸ್ನ ಉಳಿಸ್ಬೇಕು, ಕೈಮಗ್ಗ ನೇಕಾರಿಕೆ ಅಂತೇಳಿ ಮಾಡ್ತಾ ಇದ್ದೀವಿ. ಸೊ ಈಗ ಫಸ್ಟು ಇಲ್ಲಿ ಮೊಳಕಾಲ್ಮೂರಲ್ಲಿ ಒಂದೇ ಶೋರೂಮ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಈಗ ತುಂಬ ಜನ ಕಸ್ಟಮರ್ಸ್ ಕೇಳ್ತಾ ಇದ್ರು. ಸೊ ಬೆಂಗಳೂರಲ್ಲೂ ಅಂಗಡಿ ಓಪನ್ ಮಾಡಿದ್ದೀವಿ. ಬೆಂಗಳೂರಲ್ಲೂ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಸರ್. ಹ್ಯಾಂಡ್ಲೂಮ್ ಒರಿಜಿನಲ್ ಸ್ಯಾರೀಸ್ ರೆಡಿ ಆಗಿರೋದು ನಾವು ಎಲ್ಲಿ ನೋಡ್ಬೋದು ಇವಾಗ? ಬನ್ನಿ ಮೇಡಮ್, ನಮ್ಮ ಶಾಪಲ್ಲಿ ತೋರಿಸ್ತೀನಿ. ಸರ್ ಏನಾದರೂ ಇಲ್ಲಿ ಸ್ಯಾಂಪಲ್ ಸೀರೆ ಇಟ್ಟಿದ್ದೀರಾ? ಮೇಡಮ್ ನೋಡಿರಿ, ಇದು ಇನ್ನೂ ಆಗಿದೆ ಸ್ಯಾರಿನ ನೋಡಿ. ಏನು ಸರ್ ಗೋಲ್ಡು? ಹೌದು ಮೇಡಮ್, ಇದು ಪ್ಯೂರ್ 1 ಗ್ರಾಮ್ ಗೋಲ್ಡ್ ಜರಿ ಮೇಡಮ್. ಇದು ನೋಡಿ, ಸೀರೆ ಪೂರ್ತಿಗೆ ಬರುತ್ತೆ ಸರ್. ಇದು ಸೇಮ್ ಅನಿಸ್ತಾ ಇದೆ. ಹೌದು, ಇದೇ ಮಗ್ಗದಲ್ಲಿ ವೀವಿಂಗ್ ಆಗಿರೋದು ನೋಡಿ. ಇದು ಸೀರೆ ನೋಡಿ, ಇದು ನೈತಿರೋದು ಈಗ ಬ್ಲೌಸ್. ಇದು ನೋಡಿ ನಿಮಗೆ ಸೇಮ್ ತೋರಿಸ್ತೀನಿ ನೋಡಿ. ಬ್ಲೌಸ್ ಇದು ನೋಡಿ, ಇದೇ ಮಗ್ಗದಲ್ಲಿ ಆಗಿರೋ ಸ್ಯಾರಿ ಇದು. ಓ, ಲೈವ್ ಆಗಿ ನಾವು ಡಿಸೈನ್ ನೋಡ್ತಾ ಇದ್ದೀವಿ. ಸೇಮ್ ಡಿಸೈನು, ಸೇಮ್ ಕಲರ್ ಕಾಂಬಿನೇಷನ್ನು. ಹೌದು, ಇದು ಇವಾಗಿನ್ನೂ ಆಗಿದೆ ಸ್ಯಾರಿನ ಕಟ್ ಮಾಡಿಬಿಟ್ಟು ಇದು ಬ್ಲೌಸ್ ನಂದಿದ್ದಾರೆ. ನೆಕ್ಸ್ಟ್ ಇದು ಬ್ಲೌಸ್ ಆದಮೇಲೆ ನೆಕ್ಸ್ಟ್ ಈ ಕಲರ್ ಬರುತ್ತೆ. ಕಾಂಬಿನೇಷನ್ಸ್ ಎಲ್ಲ ಈ ಥರ ಬರುತ್ತೆ. ಸಕ್ಕತ್ತಾಗಿದೆ ಸರ್ ಕಲರ್ ಕಾಂಬಿನೇಷನ್ ಎಲ್ಲ. ಪ್ಯೂರ್ ಜರಿನೇ ಮೇಡಮ್, ಎಲ್ಲ ಪ್ಯೂರ್ 100% ಹ್ಯಾಂಡ್ಲೂಮ್ಸೇ ಇದೆಲ್ಲ ಸ್ಯಾರೀಸ್ ಎಲ್ಲ. ಸರ್ ನಿಮ್ಮಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಹೇಗೆ ಸರ್?
ಬನ್ನಿ ಮೇಡಮ್, ನಮ್ಮ ಶಾಪ್ ಹತ್ರ ಕರ್ಕೊಂಡು ಹೋಗ್ತೀನಿ. ನೇರವಾಗಿ ಡೈರೆಕ್ಟ್ ನೀವು ನಮ್ಮ ಹತ್ರನೇ ಪರ್ಚೇಸ್ ಮಾಡ್ಬೋದು. ಓಕೆ, ಇಲ್ಲಿ ಯಾರು ಮಧ್ಯವರ್ತಿಗಳಿರಲ್ಲ? ಮಧ್ಯವರ್ತಿಗಳು ಯಾರಿಲ್ಲ ಇಲ್ಲಿ. ಡೈರೆಕ್ಟ್ ನಾವೇ ನೇಕಾರರು. ನಮ್ಮದೇ ಶೋರೂಮ್ ಇದೆ. ನಮ್ಮದು ಬೆಂಗಳೂರಲ್ಲೂ ಒಂದು ಶೋರೂಮ್ ಇದೆ, ಮೊಳಕಾಲ್ಮೂರಲ್ಲೂ ಒಂದು ಶೋರೂಮ್ ಇದೆ. ನಮ್ಮದೇ ಕೈಮಗ್ಗ ಇದೆ. ನೇರವಾಗಿ ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು. ಮಧ್ಯವರ್ತಿಗಳು ಯಾರಿಲ್ಲ, ಡೈರೆಕ್ಟ್ ನೇರ ಮಾರಾಟ. ಓಕೆ ಸರ್, ಕ್ವಾಲಿಟಿ ಎಲ್ಲ ಹೇಗಿದೆ ಸರ್? ಮೇಡಮ್ ಕ್ವಾಲಿಟಿ ಎಲ್ಲ ನೋಡಿ ಮೇಡಮ್, ನಿಮ್ಗೆ ಗೊತ್ತಾಗುತ್ತಲ್ಲ. ಹ್ಯಾಂಡ್ಲೂಮ್ಸ್ ಪ್ಯೂರ್. ಓಕೆ, ಪ್ಯೂರ್ ಹ್ಯಾಂಡ್ಲೂಮ್ ಸಾರಿ. 10 days ಆಗಿದೆ ಆ ಸಾರಿ ಆಗೋಕೆ, ರೆಡಿ ಆಗೋಕೆ. ಸರ್ ಶಾಪ್ ಹತ್ರ ಹೋಗೋಣ. ವೆರೈಟಿ ಕಲೆಕ್ಷನ್ ಇದೆಯಾ? ಹಾಂ, ತುಂಬಾನೇ ಇದೆ. ಓಕೆ, ಹಂಗಾರೆ ಎಷ್ಟು ದಿನದಿಂದ ಮಾಡಿರೋಂಥ ಸೀರೆಗಳ ಕಲೆಕ್ಷನ್ ಇದೆ ಅಂತ ನಾನು ಕೇಳಬೇಕಾಗುತ್ತೆ. ಯಾಕೆಂದರೆ ಒಂದು ಸೀರೆ ರೆಡಿ ಆಗೋಕ್ಕೆ ಮಿನಿಮಮ್ 10 ದಿನ ಹಿಡಿಯುತ್ತಲ್ಲ ನಿಮ್ಮಲ್ಲಿ. ಹಂಗಾರೆ ವರ್ಷ ಪೂರ್ತಿ ಕೆಲಸನೇ ನಿಮಗೆ? ಹಾಂ ಮೇಡಮ್, ವರ್ಷ ಪೂರ್ತಿ ಕೆಲಸನ. ಈ ವಾರ ಬಂದಿಷ್ಟು ಸಾಕು, ನೆಕ್ಸ್ಟ್ ವಾರ ಇರಲ್ಲ. ಎಲ್ಲ ಶಾಪ್ಸಿಗೆ ಕಳಿಸ್ತಾನೆ ಇರ್ತೀವಿ. ಅಂದರೆ ಈಗ ನಮಗೆ ಒಂದು 100 ಸ್ಯಾರೀಸ್ ಬರುತ್ತೆ ಈ ಥರ. ಹ್ಯಾಂಡ್ಲೂಮ್ಸು ಇದೆ, ಕಡಿಮೆ ರೇಂಜಲ್ಲೂ ಇದೆ, ಬಜೆಟ್ ರೇಂಜಲ್ಲೂ ಇದೆ. ಎಲ್ಲ ಥರ ರೇಂಜಲ್ಲೂ ನಮ್ಮ ಹತ್ರ ಸಿಗುತ್ತೆ. ಅಂದರೆ ಆಲ್ ಓವರ್ ಕರ್ನಾಟಕ ಬಂದಿರ್ತಾರೆ, ಎಲ್ಲ ಜಿಲ್ಲೆಗಳಿಂದನೂ ಕಾಂಪಿಟೇಷನ್ ಬಂದಿರುತ್ತೆ. ಸೊ ಅದರಲ್ಲಿ ಅವ್ರ ಸ್ಯಾರಿಗಳು ಎಲ್ಲನೂ ನಾವು ಕೊಟ್ಟಿರ್ತೀವಿ. ನಮ್ಮದು ಜವಳಿ ಇಲಾಖೆಗೆ ಕೊಟ್ಟಿರ್ತೀವಿ. ಅಲ್ಲಿ ಜವಳಿ ಇಲಾಖೆಯಲ್ಲಿ ನಮ್ಮ ಸ್ಯಾರಿ ಹೋಗುತ್ತೆ. ಅದ್ರ ಬಗ್ಗೆ ವಿಶೇಷತೆ ಏನು, ಮತ್ತು ಅದ್ರ ಬಗ್ಗೆ ವಿಡಿಯೋ ಒಂದು ಸ್ಯಾರಿ ನೈತಿರೋದು, ಮತ್ತು ಅದ್ರ ಸ್ಯಾರಿ ಬಗ್ಗೆ ವಿಶೇಷತೆ ಏನು ಅಂತ ಎಲ್ಲ ಕೊಡಬೇಕು. ಬೆಂಗಳೂರಲ್ಲಿ ಫೈನಲ್ ಆಗುತ್ತೆ. ಅಲ್ಲಿ ಫೈನಲ್ ಆದಮೇಲೆ ನಮಗೆ ಅವಾರ್ಡ್ ಬರುತ್ತೆ. ಇಡೀ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಬಂದಿದೆ ನಮ್ಮ ಫಾದರ್ಗೆ. ಸರ್, ಅವಾರ್ಡ್ ಕೊಟ್ಟಿರೋ ಸೀರೆ ಏನಾದರೂ ನೋಡ್ಬೋದಾ ನಾವು? ಇದೆ ಮೇಡಮ್. ಅದು ಅವಾರ್ಡ್ ಕೊಟ್ಟಿರೋ ಸೀರೆ ಏನಂದರೆ, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಒಂದು ಕಣ್ಣು ರೈತ ಅಂತ ಹೇಳ್ತಾರೆ, ಇನ್ನೊಂದು ಕಣ್ಣು ನೇಕಾರ ಅಂತ ಹೇಳ್ತಾರೆ. ಸೊ ನಾವು ಅದರಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಸೀರೆಯಲ್ಲಿ ಹರಡಿದ ರೈತನ ಬದುಕು, ಅಂದರೆ ರೈತರ ಕಷ್ಟ ಯಾವ ಥರ ಇರುತ್ತೆ ಅಂತೇಳಿ ಸೀರೆಯಲ್ಲಿ ತೋರಿಸಿದ್ದೀವಿ ಮೇಡಮ್. ಸೊ ರೈತರಿಂದ ಬರೋ ನೂಲು. ಸೊ ಅವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಥರ ಮಾಡಿದ್ದೀರಾ? ಓಕೆ ಸರ್, ಇದು ಎಷ್ಟು ದಿನ ಇವಾಗ ನೀವು ಕನ್ಕ್ಲೂಡ್ ಮಾಡ್ತೀರಾ? ಇದನ್ನ ಎಷ್ಟು ದಿನ ಫಿನಿಶ್ ಮಾಡ್ತೀರಾ? ಕಂಪ್ಲೀಟ್ ಇದು ಡಿಸೈನ್ ರೆಡಿ ಮಾಡ್ಕೊಳಕ್ಕೆ 6 months ಟೈಮ್ ಆಗಿದೆ ನಮಗೆ. ಬರೀ ಡಿಸೈನ್ಗೆ? ಬರೀ ಡಿಸೈನ್ ರೆಡಿ ಮಾಡ್ಕೊಳಕ್ಕೆ. ಓಕೆ, ಹಾಂ. ಮತ್ತೆ ಇದು ನೆಯ್ಯೋದಕ್ಕೆ? ಇದು ನೈಯೋದಕ್ಕೆ 1 ತಿಂಗಳು ಟೈಮ್ ಆಗಿದೆ ಮೇಡಮ್ ನಮಗೆ. ಇನ್ನು ಕಂಪ್ಲೀಟ್ ಆಗಿಲ್ಲ? ಕಂಪ್ಲೀಟ್ ಇನ್ನೂ ಇಲ್ಲ. ಈಗ ಸ್ವಲ್ಪ ಬಂದಿದೆ. ಹೌದು, ಈಗ ಡಿಸೈನ್ ಸ್ವಲ್ಪ ಬಂದಿದೆ. ಓಕೆ, ನೆಕ್ಸ್ಟ್ ಇದನ್ನ ಅವಾರ್ಡಿಗೆ ಹಾಕ್ತಾ ಇದೀವಿ ನಾವು. ನೋಡಿ, ಇದು ರುದ್ರಾಕ್ಷಿ ಬಾರ್ಡರ್ ಬರುತ್ತೆ. ಇದು ಉಲ್ಟಾನು ಹಂಗೆ ಕಾಣುತ್ತೆ, ಸೀದನು ಹಂಗೆ ಕಾಣುತ್ತೆ. ನೈಬೇಕಾದ್ರೆ ಉಲ್ಟಾನ ಆಯ್ತಾರೆ. ವರ್ತ್ ಆಫ್ ಎಷ್ಟು ರುಪೀಸ್ ಸರ್ ಈ ಸೀರೆ? 1,20,000 ಸ್ಯಾರಿ. ಇದು ಅವಾರ್ಡಿಗೆ ಅಂತಾನೆ ಮಾಡ್ತಾ ಇದ್ದೀವಿ. ಸೊ ಇದು ತುಂಬ ಡಿಫ್ರೆಂಟ್ ಬರುತ್ತೆ. ಕುಟ್ಟು ಕಾಂಬಿನೇಷನ್ ಬರುತ್ತೆ. ಗಂಗಾ ಜಮುನಾ ಬಾರ್ಡ್ರ್ ಅಂತ ಬರುತ್ತೆ. ಈ ಕಡೆ ಗಂಗಾ ಅಂತೇಳಿ, ಆ ಕಡೆ ಜಮುನಾ ಅಂತೇಳಿ 2 ಬಾರ್ಡ್ರ್ ಬರುತ್ತೆ. ಹಾಗೆಯೇ ಸೀರೆಯಲ್ಲಿ ಒಂದು ಹಿಸ್ಟ್ರಿ ಬರುತ್ತೆ. ಸೊ ಅದು ಹಿಸ್ಟ್ರಿ ಬರುತ್ತೆ. ಮತ್ತು ಮಧ್ಯದಲ್ಲಿ ಎಲ್ಲ ಕುಟ್ಟು ವೀವಿಂಗ್ ಸ್ಯಾರಿ ಇದು. ಓಕೆ, ಮಾಡಿ ಸರ್, ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಈಗ ಆಗಸ್ಟ್ 7ಕ್ಕೆ ವಿವರ್ಸ್ ಡೇ ಅಂತ ಇದೆ. ಸೊ ಅವತ್ತು ನಮಗೆ ಸನ್ಮಾನ ಕೊಡ್ತಾರೆ. ಪ್ರೈಸ್ ವಿನ್ ಆದರೆ ಸ್ಯಾರಿ ಇದು ವರ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ನೋಡಿಬಿಟ್ಟು ಫಸ್ಟ್ ಪ್ರೈಸ್ ಯಾರಿಗೆ, ಸೆಕೆಂಡ್ ಪ್ರೈಸ್ ಡಿಸೈಡ್ ಮಾಡ್ತಾರೆ. ಏನು ಸರ್, ಅಮೌಂಟ್ ಬರುತ್ತಾ ಅಥವಾ ಪ್ರಶಸ್ತಿ ಆ ಥರ ಕೊಡ್ತಾರೆ? ಪ್ರಶಸ್ತಿನೂ ಬರುತ್ತೆ, ಒಂದು 25,000 ಅಮೌಂಟು ಬರುತ್ತೆ.